1951ರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಪ್ರವೇಶ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ನ ಸಾರಾಂಶ ಇಷ್ಟೇ: ಹೆಣ್ಣುಮಕ್ಕಳಿಗೆ ಹಿಂದೂ ಧರ್ಮದಲ್ಲಿ ಶೋಷಣೆ ಆಗ್ತಾ ಇದೆ. ಬಾಲ್ಯ ವಿವಾಹದ್ದು ಒಂದು, ವಿವಾಹ ವಿಚ್ಛೇದನದ ಸ್ವಾತಂತ್ರ್ಯ ಅವ್ರಿಗಿರಲಿಲ್ಲ. ಮಕ್ಕಳಿಲ್ಲದೆ ಹೋದರೆ ದತ್ತು ತೆಗೆದುಕೊಳ್ತಕ್ಕಂಥ ಸ್ವಾತಂತ್ರ್ಯ ಅವ್ರಿಗಿರಲಿಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವರಿಗೆ ಪಾಲಿರಲಿಲ್ಲ. ವೈಧವ್ಯದ ವಿಚಾರದಲ್ಲಿ ಕ್ರೌರ್ಯ ಇತ್ತು. ಎಲ್ಲಕ್ಕಿಂತಲೂ ಬಹಳ ಪ್ರಾಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅದಕ್ಕೆ ಮೊದಲೇ 3 ವರ್ಷದ ಕೆಳಗೆ ಒಂದು ರೆಸಲ್ಯೂಷನ್ ಮೂವ್ ಮಾಡಿರ್ತಾರೆ ಅವರು. ಒಂದು ಹೆಣ್ಣುಮಗಳು ಧರ್ಮ ಪ್ರಕಾರ ಲಗ್ನ ಆಗಿದ್ದು, ಅವರಿಬ್ಬರು ಗಂಡ ಹೆಂಡತಿ ಅಂದ್ರೆ ಆಕೆಯನ್ನು ಧರ್ಮಪತ್ನಿ ಅಂತ ಕರಿತೇವೆ. ಧರ್ಮಪತ್ನಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿರುತ್ತೆ. ಆದರೆ ಅದೇ ಗಂಡ ಮತ್ತೊಂದು ಹೆಣ್ಣಿನ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದು, ಆ ಹೆಣ್ಣುಮಗಳಿಗೆ ಮಗು ಜನ್ಮಿಸಿದ್ರೆ ಅನೈತಿಕತೆಯ ಕಾರಣದಿಂದ ಆ ಮಗುವಿಗೆ ಅವನ ಮಗುವಿನ ಜನ್ಮಸ್ಥಾನವನ್ನು ಕೊಡೋದಿಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇರೋದಿಲ್ಲ. ಆಡು ಭಾಷೆಯಲ್ಲಿ, ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ನೀವೇನು ಪದ ಬಳಸ್ತೀರಿ ಅನ್ನೋದು ನಿಮಗೆ ಗೊತ್ತಿದೆ. ಇದಕ್ಕಿಂತಲೂ ಕ್ರೌರ್ಯ ಬೇಕಾ ಅಧ್ಯಕ್ಷರೇ? ನಾನೊಬ್ಬ ಕಾಮುಕ ಪಿಶಾಚಿ. ನನ್ನ ತ್ರಿಷೆ ತೀರಿಸ್ಕೊಳ್ಳೋದಕ್ಕೆ, ನನ್ನ ದಾಹ ತೀರಿಸ್ಕೊಳ್ಳೋದಕ್ಕೆ ಒಬ್ಬಳನ್ನ ಉಪಯೋಗ ಮಾಡ್ತೇನೆ. ಅವಳು ಗರ್ಭಧಾರಣೆಯಾಗಿ ಮಗು ಹುಟ್ಟಿದ್ರೆ ಅವನಿಗೆ ನೀವೇನಂತ ಕರಿತೀರಿ ಸಮಾಜದಲ್ಲಿ? ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತ ಕರಿತೀರಾ? ದಟ್ ವಾಸ್ ಅಂಬೇಡ್ಕರ್. ಅದು ಶೆಡ್ಯೂಲ್ ಕಾಸ್ಟ್ಗೆಲ್ಲ ಅವ್ರು ಮಾತಾಡಿದ್ದು. ಈ ದೇಶದಲ್ಲಿ ಯಾರು ಹೆಣ್ಮಕ್ಳು ನರಳ್ತಾ ಇದ್ರು ಅವ್ರ ಪರವಾಗಿ ಅವತ್ತು ಅವ್ರು ಮಾತನಾಡಿದ್ದು. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಡಾಕ್ಟರ್ ಅಂಬೇಡ್ಕರ್. ಇವತ್ತಿಗೂ ಕೂಡ ನೆನೆಸ್ಕೊಂಡ್ರೆ ಬ್ಲಡ್ ಎಲ್ಲ ಬಾಯ್ಲ್ ಆಗುತ್ತೆ, ಕೂದಲೆಲ್ಲ ಎದ್ದು ನಿಂತು ಬಿಡುತ್ತೆ. ವಾಟ್ ಎ ಗ್ರೇಟ್ ಮ್ಯಾನ್ ಹಿ ವಾಸ್. ಅವ್ರು ಮಾಡಿದ್ದ ಎಲ್ಲ ಉಪಕಾರಗಳು ಹೆಚ್ಚಾಗಿ ಶೆಡ್ಯೂಲ್ ಕಾಸ್ಟ್ಗಿಂತ ಹೆಚ್ಚಾಗಿ ಬೇರೆಯವ್ರಿಗೆ ಸಂದಿದೆ. ನಮಗೆ ಗ್ರಾಟಿಟ್ಯೂಡ್ ಇಲ್ಲ. ಮರಣೋತ್ತರವಾಗಿ ಅವ್ರಿಗೆ ಜಾಸ್ತಿ ಅಪಮಾನ ಮಾಡಿದ್ದೇವೆ ಬದುಕಿದ್ದಾಗಿಂತಲೂ ಕೂಡ. ತಲೆಗಳು ಹೊಡ್ಕೊಂಡು ಬೀದಿಗಳಲ್ಲಿ ಸಾಯ್ತಿರ್ತಿದ್ವಿ ಇವತ್ತು ನಾವು ಈ ಸಂವಿಧಾನ ಇಲ್ಲದಿದ್ದರೆ. ಹಿಂದೂ ಕೋಡ್ ಬಿಲ್ ಪ್ರವೇಶ ಮಾಡಿದ ತಕ್ಷಣ ಕರಪತ್ರ ಜಿ ಮಹಾರಾಜ್ ಅಂತ ಒಬ್ಬರು ಹಿಂದೂ ಸಂಘಟನೆಗಳ ಮುಂದಾಳತ್ವ, ಪ್ರತಿಭಟನೆ ಪಾರ್ಲಿಮೆಂಟ್ ಎದುರುಗಡೆ ಮಾಡ್ತಾರೆ. ರಾಮಲೀಲಾ ಗ್ರೌಂಡ್ಸ್ ಅಲ್ಲಿ ದೊಡ್ಡ ಸಭೆ ಮಾಡ್ತಾರೆ. ಏನ್ ಭಾಷೆ ಉಪಯೋಗ ಮಾಡ್ತಾರೆ? ಇವನೊಬ್ಬ ಅಸ್ಪೃಶ್ಯ, ನೀಚ, ಇವನ್ನೆಲ್ಲ ಹೊರಗಿಟ್ಟಿದ್ದೀವಿ ನಾವು. ನಮ್ಮ ಧರ್ಮಶಾಸ್ತ್ರಗಳನ್ನ ಈತ ಸರಿಪಡಿಸ್ತಾನ? ಇದು ಹಿಂದೂ ಧರ್ಮದ ಮೂಲಕ್ಕೆ ಹಾಕಿರುವ ಕೊಡಲಿ ಪೆಟ್ಟು. ನಾವಿದನ್ನು ವಿರೋಧ ಮಾಡ್ತೀವಿ ಅಂತ ಪ್ರತಿಭಟನೆ ಮಾಡ್ತಾರೆ. ನೆಹರು ಅಂತ ದೊಡ್ಡ ಮನುಷ್ಯ ಅಂಜು ಬಿಡ್ತಾರೆ. 52ರಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಹೋಗಬೇಕು, ಹೆದರು ಬಿಡ್ತಾರೆ ನೆಹರು. ಪತ್ರ ಬರೀತಾರೆ ಅಂಬೇಡ್ಕರ್ಗೆ, ನೀನು ಈ ಬಿಲ್ಲನ್ನ ಇನ್ಸಿಸ್ಟ್ ಮಾಡೋದು ಬೇಡಪ್ಪ, ಹೌಸಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಬೇಡ ಅಂತ. ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಕಳಿಸ್ತಾರೆ ಮಂತ್ರಿ ಪದವಿಗೆ. ಕೈ ಕಾಲು ಹಿಡಿದು ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಿದ್ದಾದ್ರೂ ಸರಿ, ಓದಿಸ್ಕೊಂಡಾದ್ರೂ ಸರಿ, ಜೊಲ್ಲು ಸುರಿಸ್ಕೊಂಡು ಲಜ್ಜೆ ಕಳ್ಕೊಂಡು ಮಂತ್ರಿಗಳಾಗಬೇಕು ಅಂತ ಸಾಯ್ತಕ್ಕಂಥ ನಾವೊಂದು ಕಡೆಗೆ, ತಾನು ಒಂದು ಸಿದ್ಧಾಂತದ ಮೇಲೆ ಪ್ರವೇಶ ಮಾಡಬೇಕು ಅಂತಕ್ಕಂಥ ಮಸೂದೆಗೆ ಅನುಮತಿ ಸಿಕ್ಕಲಿಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಹೊರ ನಡೀತಕ್ಕಂಥ ಅಂಬೇಡ್ಕರ್ ಒಂದು ಕಡೆಗೆ. ಯಾರಿಗೆ ಯಾರು ಆದರ್ಶ ಈ ದೇಶದಲ್ಲಿ? ದಿಸ್ ಇಸ್ ವಾಟ್ ವಿ ಶುಡ್ ರಿಮೆಂಬರ್. ಆ ದಿವಸ ಹಿ ಮೇಕ್ಸ್ ಅಪ್ ಹಿಸ್ ಮೈಂಡ್.
ನಾನು ಹಿಂದುವಾಗಿ ಸಾಯುವುದಿಲ್ಲ. ಹಿಂದುವಾಗಿ ಹುಟ್ಟುವುದನ್ನು ತಪ್ಪಿಸೋದು ನನ್ನ ಕೈಯಲ್ಲಿರಲಿಲ್ಲ, ಅದು ಆಗೋಗಿದೆ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಹಿಸ್ಟಾರಿಕಲ್ ಟ್ರೂತ್. ಅದಾಯ್ತು. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲ್ತಾರೆ. ಪೂನಾ ಪ್ಯಾಕ್ಟ್ ಅನ್ನು ತಗೊಳ್ಳಿ. ಬಹುಶಃ ಪೂನಾ ಪ್ಯಾಕ್ಟ್ ಆಗದೇ ಇದ್ದಿದ್ರೆ ಅವ್ರು ಸೋಲುವ ಸಂಭವ ಇರಲಿಲ್ಲ. ಇವತ್ತು ಅನೇಕ ಜನ ಆ ಕಡೆ ಈ ಕಡೆ ಎಲ್ಲ ಶೆಡ್ಯೂಲ್ ಕಾಸ್ಟ್ ಪ್ರತಿನಿಧಿಗಳಿದ್ದೀರಿ. ನೀವು ನಿಮ್ಮನ್ನು ನೇರವಾಗಿ ನಾನು ಕೇಳ್ತೇನೆ, ನಿಮ್ಮ ಮತಕ್ಷೇತ್ರಗಳಲ್ಲಿ ಸವರ್ಣೀಯ ಮತದಾರರ ಒಲವಿಲ್ಲದೆ, ಅವರ ಹಂಗಿಲ್ಲದೆ ಗೆದ್ದು ಬರೋ ಧೈರ್ಯ ನಿಮ್ಗೆ ಯಾರಿಗಾದ್ರೂ ಇದೆಯಾ? ಗೆಲುವಿಗೋಸ್ಕರ ನಿರಂತರವಾಗಿ ಆತ್ಮಸಾಕ್ಷಿಯನ್ನು ಕೊಂದು ನಿಮ್ಗಿಷ್ಟ ಇದ್ರೂ ಇಲ್ಲದೆ ಹೋದ್ರೂ ಬಹುಪರ ಕೇಳಬೇಕು ನೀವು. ಯಾವ ರೀತಿಯ ಚಾರಿತ್ರಿಕ ಅಪರಾಧಗಳು ನಡೆದೋಗಿದ್ದಾವೆ ಈ ದೇಶದಲ್ಲಿ ನೋಡಿ. 14th October 1956 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. 56 ಅಲ್ಲಿ ಪ್ರಾಣ ಬಿಡ್ತಾರೆ. ಸತ್ತೋದ್ ದಿವಸ ಅವ್ರ ಮನೇಲಿ ಶವವನ್ನ ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸ್ಬೇಕು, 5,000 ರೂಪಾಯಿ ವಿಮಾನಕ್ಕೆ ಖರ್ಚಾಗುತ್ತಂದ್ರೆ ಮನೆಯೆಲ್ಲ ಹುಡುಕಿದ್ರೆ 2,000 ಇಲ್ಲ. ನನಗೆ ಗೊತ್ತಿಲ್ಲ, ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ. ಯಾಕೆ ಅವತ್ತು ಭಾರತ ಸರ್ಕಾರ ತಾನು ವ್ಯವಸ್ಥೆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನು ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಪ ಮಾಡಿದ್ದೆವು ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಈಗ ಹಾಡಿ ಹೊಗಳೋದು, ಟೈಟಲ್ಸ್ ಕೊಡೋದು ಬೇರೆ. ಅದನ್ನೇ ನಾನು ಹೇಳಿದ್ದು ವೈದಿಕ ಧರ್ಮ, ಆತ್ಮವಂಚನೆ. ಬದುಕಿದ್ದಾಗ ಅಪಮಾನ ಮಾಡೋದು, ಸತ್ತೋದ್ಮೇಲೆ ಹೊಗಳೋದು. ಬಹುಶಃ ಅವರಿಗೆ ಆ ಮನಸ್ಸಿಗೆ ಆ ನೋವಿಲ್ಲದೆ ಇದ್ದಿದ್ರೆ ಭಾರತ ದೇಶದ ಇತಿಹಾಸ ಬೇರೆ ದಿಕ್ಕಿಗೆ ಹೋಗ್ತಿತ್ತೋ ಏನೋ. ಅವರ ಆಶಯಗಳು ಈಗ ಇನ್ನೊಂದು 5-6 ನಿಮಿಷ ತಗೊಳ್ತೀನಿ ಅಧ್ಯಕ್ಷ, ಬೇಸರ ಮಾಡ್ಕೋಬೇಡಿ. ಮುಗೀತು. ಅಂಬೇಡ್ಕರ್ ಅವರು ನಮ್ಮ ಮಧ್ಯೆ ಇಲ್ಲ. ಅವರು ಕಂಡ ಕನಸು ಏನ್ ಕನಸು ಅವ್ರದ್ದು? ಒಬ್ಬ ಚಪ್ಪಲಿ ಹೊಲಿಯವನಿರ್ತಾನೆ ಅಧ್ಯಕ್ಷರೇ, ಅವನ ಹೆಂಡತಿ ಗರ್ಭವತಿ ಆಗಿರ್ತಾಳೆ. ಅವಳು ಗಂಡ ಒಂದು ಮರದ ಕೆಳಗೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಚಪ್ಪಲಿ ಹೊಲಿತಿರ್ತಾನೆ. ಅವಳು ಏನು ಕನಸು ಕಾಣ್ತಾ ಇದ್ಲು ಗೊತ್ತಾ? ಈ ಸಂವಿಧಾನ ಬರಕ್ಕೆ ಮೊದಲು ನನಗೆ ಹೆರಿಗೆ ಆಗುತ್ತೆ, ನನಗೆ ಗಂಡು ಮಗು ಆಗುತ್ತೆ, ಅವನು ಅಲ್ಲಿ ಹೋಗ ಮರದ ಕೆಳಗೆ ಕೂತ್ಕೊಂಡು ಚಪ್ಪಲಿ ಹೊಲಿತಾನೆ. ಚಿಕ್ಕ ವಯಸ್ಸಾದ್ರಿಂದ ನನ್ನ ಮಗ ಜಾಸ್ತಿ ಚಪ್ಪಲಿ ಹೊಲಿತಾನೆ, ಜಾಸ್ತಿ ಸಂಪಾದನೆ ಮಾಡ್ತಾನೆ ಅಂತ ಕನಸು ಕಾಣ್ತಾ ಇದ್ದೆ. ಇವತ್ತು ಈ ಸಂವಿಧಾನ ಬಂದ ಮೇಲೆ ಅವಳು ಕನಸು ಕಾಣ್ತಾ ಇದ್ದಾಳೆ, ನನ್ನ ಮಗ IAS ಮಾಡ್ತಾನೆ, ನನ್ನ ಮಗ ಹೈಕೋರ್ಟ್ ಜಡ್ಜ್ ಆಗ್ತಾನೆ, ನನ್ನ ಮಗ ವಿಜ್ಞಾನಿ ಆಗ್ತಾನೆ ಅಂತಕ್ಕಂಥ ಕನಸನ್ನು ಕಾಣುತ್ತೆ. ಅದೇ ಈ ಸಂವಿಧಾನ ತಂದಿರ್ತಕ್ಕಂಥ ಮಾತು. ಸಂವಿಧಾನದಿಂದ ಏನೂ ಆಗಿಲ್ಲ ಅಂತಲ್ಲ, ಕನಸನ್ನೂ ಕಾಣುವ ಅವಕಾಶವೇ ಇಲ್ಲದಂತಹ ಈ ಹೆಪ್ಪುಗಟ್ಟಿದ ಸಮಾಜದಲ್ಲಿ ಎಷ್ಟೋ ವರ್ಷಗಳ ಕೆಳಗೆ ಧ್ವನಿ ಕಳ್ಕೊಂಡಂತಹ ಜನರಿಗೆ ಕನಸನ್ನು ಕಾಣುವ ಕನಿಷ್ಠ ಸೌಜನ್ಯ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅನೇಕ ವಿಚಾರಗಳಲ್ಲಿ ಅವರ ಆಸೆಗಳ ಅರ್ಧದಲ್ಲಿ ನಿಂತಿದ್ದಾವೆ, ನಿಜ. ಅವರೇ ಹೇಳಿಬಿಟ್ಟಿದಾರಲ್ಲ, ಎಂಥ ಒಳ್ಳೆಯ ಸಂವಿಧಾನವನ್ನು ನಾನು ಕೊಟ್ಟರೂ ಕೂಡ ನಡೆಸೋರ ಮೇಲೆ ಹೋಗುತ್ತೆ. ಒಂದು ಮಾತು ಹೇಳ್ತಾರೆ ಅವರು ಪಾರ್ಲಿಮೆಂಟಲ್ಲಿ, ಅದಕ್ಕೆ ನೋಟ್ ಮಾಡಿಕೊಂಡೆ. ವಯಸ್ಸು ಆಗಿದ್ದಿಲ್ಲ ಅಧ್ಯಕ್ಷ, ಎಷ್ಟೆಲ್ಲ ಜ್ಞಾಪಕ ಇದ್ರು ಡೇಟ್ಸ್ ಹೋಗಿವು, ಕೆಲವು ಮರ್ತು ಹೋಗ್ಬಿಡ್ತೀವಿ. ಇದೊಂದು ಅಪರೂಪದ ಅವಕಾಶ, ನೀವು ದೊಡ್ಡ ಮನಸ್ಸು ಮಾಡಿ ನಮಗೆ ಕೊಟ್ಟಿದ್ರಿ. ಅವಕಾಶ ಕಳ್ಕೊಳ್ಬಾರ್ದು ಅಂತ ಈ ಶ್ರಮ ಎಲ್ಲ ಮಾಡಿದ್ದೇನೆ ನಾನು. ಪಾರ್ಲಿಮೆಂಟಲ್ಲಿ ತನ್ನದೇ ಆದ ಪಾವಿತ್ರತೆ ಮತ್ತು ಘನತೆ ಇದೆ ಎಂದು ಹೇಳ್ತಾರೆ. ವ್ಯಾಪಾರಿಗಳು, ಯಾರೋ ಮಾತನಾಡಿದ್ರು ಬೆಳಗ್ಗೆ, ರಾಮಸ್ವಾಮಿ ಅವರೇ, ವ್ಯಾಪಾರಿಗಳು ಮತ್ತು ಇತರರು ಸಂಸತ್ತನ್ನು ಸ್ಟಾಕ್ ಎಕ್ಸ್ಚೇಂಜ್ ಆಗಿ ಪರಿವರ್ತಿಸುವುದನ್ನು ತಾತ್ವಿಕವಾಗಿ ನಾನು ವಿರೋಧಿಸುತ್ತೇನೆ. ಯಾರು ಹೇಳಿದ್ದು? ಡಾಕ್ಟರ್ BR ಅಂಬೇಡ್ಕರ್. ಎಲ್ಲ ಸಮುದಾಯದ ಪ್ರತಿನಿಧಿಗಳು
ಪಾರ್ಲಿಮೆಂಟಿನಲ್ಲಿ ತಮ್ಮ ಪಾತ್ರ ವಹಿಸುವುದು ಅಗತ್ಯವಾದರೂ ಅದಕ್ಕೆ ತನ್ನದೇ ಆದ ಘನತೆ ಹಾಗೂ ಗೌರವ ಇರುವುದರಿಂದ ಅದು ಸರ್ಕಾರ ಮಂಡಿಸುವ ವಿಚಾರಗಳಿಗೆ ಈ ಸರ್ಕಾರಕ್ಕೆ ಹೇಳ್ತಾ ಇಲ್ಲ ನಾನು, ಅವರು ಅವತ್ತು ಸರ್ಕಾರವನ್ನು ಕುರಿತು ಹೇಳಿರೋದು, ವಿಚಾರಗಳಿಗೆ ಹೌದು 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 ಎಂದು ತಲೆಯಾಡಿಸುವ ಗಾಯಕ ಗಾಯಕಿಯರ ಗುಂಪಾಗಬಾರದು ಅಂತ ಹೇಳ್ತಾರೆ. ಅಂದರೆ ವಿವೇಚನೆಯಿಂದ ನೀವು ನಡ್ಕೊಳ್ಬೇಕು ಸಂಸತ್ನಲ್ಲಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಈಗ ವಿ ಹ್ಯಾವ್ ಕಮ್ ಟು ದಿ ಫೈನಲ್ ಸ್ಟೇಜ್. ಈಗೇನಾಗಿದ್ದೀವಿ ಅಂತಕ್ಕಂಥದ್ದು, ಈ ಎಚ್.ಎಂ. ಮರಳುಸಿದ್ದಪ್ಪನವರು 9ನೇ ಶರಣ ಸಾಹಿತ್ಯ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಆದಮೇಲೆ ಅದೆಲ್ಲ ಸಿನಾಪ್ಸಿಸ್ ಎಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಿದ್ದಾರೆ, ತಾವು ಓದಬೇಕು. ಅದರಲ್ಲಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಮಾಡಿರುವ ಒಂದು ಸೆಂಟೆನ್ಸ್ ಇದೆ, ಮಾತಾಡಿರೋದು. ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಒಂದು ಉಪದೇಶ ಕೊಟ್ಟಿದ್ದಾರೆ, ವಿಧಾನಸೌಧದ ಮುಂದೆ ಕೆತ್ತಿಸ್ಬೇಕಂತೆ. ಶಾಸಕರು ಮಂತ್ರಿಗಳು ತಮ್ಮ ರಕ್ತ ಸಂಬಂಧಿಗಳನ್ನು ದೂರ ಇಡಬೇಕು ಅಂತ ಹೇಳಿ ಕೆತ್ತಿಸ್ಬೇಕಂತೆ. ಇದು ಯಾವುದೋ ಕತೆ ಅಲ್ಲ, ಮೊನ್ನೆ ಶಿವಾಚಾರ್ಯ ಸ್ವಾಮಿಗಳು ಹೇಳಿದ್ರು. ಏನು ಮಾಡಬೇಕು ನಾವು, ಸಂವಿಧಾನ ಸುಧಾರಿಸಬೇಕು ಅಂದರೆ ಶಿವಾಚಾರ್ಯ ಸ್ವಾಮಿಗಳ ಬಗ್ಗೆ ನನಗೆ ಅತಿ ಹೆಚ್ಚಿನ ಗೌರವ ಇದೆ. ಅವರು ಎಷ್ಟು ನಿಷ್ಠುರವಾಗಿ ಮಾತಾಡಿರ್ಬೋದು ಆ ಮಾತನ್ನ. ದಿ ಹೋಲ್ ಹೌಸ್ ನಾವು ಅದನ್ನ ಗಮನ ಕೊಟ್ಟು ಆ ಕಡೆಗೆ ಕೆಲಸ ಮಾಡ್ಬೋದಲ್ವಾ. ಇವ ಯಾರವ ಇವ ಯಾರವ ಇವ ಯಾರವ, ಇವ ನಮ್ಮವ ಇವ ನಮ್ಮವ, ಇದನ್ನು ಹೇಳೋದು ಗಟ್ಟಿಯಾಗಿರುತ್ತೆ, ಪ್ರವಚನ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ನೀನ್ಯಾರಪ್ಪ ನೀನು ಹೊರಗೆ ಹೋಗಪ್ಪ, ನೀನ್ಯಾರಪ್ಪ ನೀನು ಮಗ ಬಾ, ಸೊಸೆ ಬಾ, ಅಳಿಯ ಬಾ, ತಮ್ಮ ಬಾ, ತಂಗಿ ಬಾ. ಏನ್ ಬಾಳ್ರಿ ನಮ್ದು. ಅಂಬೇಡ್ಕರ್ಗೂ ನಾಮ, ಗಾಂಧಿಗೂ ನಾಮ, ಬಸವಣ್ಣನಿಗೂ ನಾಮ, ಮತ್ತೆ ಇವನ್ ಬೇರೆ ಯಾರಿಗೂ ಹ್ಯಾಂಡ್ ಓವರ್ ಮಾಡಿದ್ರೆ ನಮ್ಮ ಕಂಟ್ರೋಲಲ್ಲೇ ಇರ್ಬೇಕು ಅವರು. ಎಂತ ಬದುಕು ನಮ್ದು. ಅದಕ್ಕಿಂತಲೂ ಕೂಡ ಸಂವಿಧಾನ ರಿವ್ಯೂ ಮಾಡೋದಕ್ಕೆ ಜಸ್ಟಿಸ್ MNV ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು. ಅವ್ರು ಹೇಳ್ತಾರೆ, ಪಿ ರಾವ್ ಅಂತ ವಕೀಲರ ಆ ಸಮ್ಮೇಳನದಲ್ಲಿ ಮಾತಾಡಿ ಹೇಳಿರೋದು, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್, ಪೊಲಿಟಿಕಲ್ ಕರಪ್ಷನ್, politician bureaucratic nexus have reached unprecedented levels. ತಾವೇನು ಹೇಳಿದ್ರಿ, ಸಿಸ್ಟಮಿಕ್ ಚೇಂಜಸ್ ಆರ್ ರಿಕ್ವೈರ್ಡ್. ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳನ್ನು ಪ್ರತಿನಿಧಿಸುತ್ತಿಲ್ಲ, ಗಂಭೀರ ಸ್ವರೂಪದ ಚುನಾವಣಾ ಸುಧಾರಣೆಗೆ ಸಲಹೆ ನೀಡಿದರು. ಲಾಸ್ಟ್ ಇವೆಲ್ಲಕ್ಕಿಂತಲೂ ಕೂಡ ಟಚಿಂಗ್ ಅಧ್ಯಕ್ಷರೇ, ದೇಶರಾಜ್ ಚೌಧರಿ ಮೆಮೋರಿಯಲ್ ಲೆಕ್ಚರ್ಸ್ ಅಂತ ನಡೆಯುತ್ತೆ. ಅದರ 13th ಸೀರೀಸ್ಗೆ ಇಡೀ ದೇಶ ಮೆಚ್ಚಿ ಗೌರವಿಸಿ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನೋಡ್ತಕ್ಕಂಥ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾತನಾಡಿದ್ದಾರೆ ಅದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್, ಪೊಲಿಟಿಕಲ್ ಕರಪ್ಷನ್, ಸಾರಿ ಅವ್ರು ಹೇಳಿರ್ತಕ್ಕಂಥದ್ದು, ವಾಜಪೇಯಿ ಅವರು ಹೇಳಿರ್ತಕ್ಕಂಥದ್ದು, ದಿ ನ್ಯಾಚುರಲ್ ಇನ್ಕ್ಲಿನೇಷನ್ ಆಫ್ ಟುಡೇಸ್ MPs and MLAs ಟು ಗೆಟ್ ಇನ್ವಾಲ್ವ್ಡ್ ಇನ್ ಟು ಎಕ್ಸಿಕ್ಯೂಟಿವ್ ಫಂಕ್ಷನ್. ತಾವು ಬೆಳಗ್ಗೆ ಹೇಳಿದ್ರಿ, ಆಸ್ ಇಫ್ ವಾಜಪೇಯಿ ಅವರು ನೀವು ಮಾತಾಡ್ಕೊಂಡು ಹೇಳ್ದಂಗಿದೆ ಇದು. ಐ ಹ್ಯಾಡ್ ನೋಟೆಡ್ ದಿಸ್. That too without accountability and much capacity. Basuraj Bommai, son of Somappa Rayappa Bommai, erstwhile Raist. ವಾಜಪೇಯಿ ಅವರು ಹೇಳ್ತಾರೆ, ಟುಡೇಸ್ MPs and MLAs ಎಕ್ಸಿಕ್ಯೂಟಿವ್ ಫಂಕ್ಷನ್ಗೆ ಬರೋಕ್ಕೆ ಕಾತರರಾಗಿರ್ತಾರೆ. ಏನು, ವಿತೌಟ್ ಅಕೌಂಟಬಿಲಿಟಿ ಅಂಡ್ ಕೆಪಾಸಿಟಿ. ದಿ exceedingly high premium played on capturing power by fair or foul means is due to the fact power is the passport to personal prosperity.
ಅಧ್ಯಕ್ಷರೇ, ಹೈ ಪ್ರೀಮಿಯಂ ಹೈ ಲೆವೆಲಲ್ಲಿ ರಾಜಕಾರಣದಲ್ಲಿ ಯಾಕೆ ಕೊಟ್ಟು ಕೋಟ್ಯಾಂತರ ರೂಪಾಯಿಗಳ ವಿನಿಮಯ ಆಗುತ್ತೆ ಅಂತಂದ್ರೆ, ಅಧಿಕಾರ ಸಿಕ್ಕಿಬಿಟ್ರೆ ವೈಯಕ್ತಿಕ ಸಮೃದ್ಧಿಗೆ ಅದು ಪಾಸ್ಪೋರ್ಟ್ ಅಂತ. ಇನ್ನೊಂದು ದೇಶಕ್ಕೆ ನಾವು ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕಲ್ಲ, ನಮ್ಮ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಳೋದಕ್ಕೆ ದಿಸ್ ಇಸ್ ಎ ಪಾಸ್ಪೋರ್ಟ್ ಅಂತ ನಾನು ಹೇಳಿದ್ದಲ್ಲ, ಇದು ವಾಜಪೇಯಿ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ವಾಜಪೇಯಿ ಅವ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತಗೊಳಿಸಲ್ಲ. ಐ ವಿಲ್ ನೆವರ್ ಕಮಿಟ್ ಸಚ್ ಮಿಸ್ಟೇಕ್ಸ್. ಅವರು ಈ ದೇಶದ ಆಸ್ತಿ. ಗಾಂಧಿ ಆಗ್ಬೋದು, ನೆಹರು ಆಗ್ಬೋದು, ಯಾರು ಎಲ್ಲ ಈ ದೇಶಕ್ಕಾಗಿ ಒಳ್ಳೇದು ಮಾಡಿದ್ದಾರೆ. ಎಲ್ಲರ ಆಡಳಿತದಲ್ಲೂ ಎಲ್ಲರಿದ್ರಲ್ಲೂ ಸಣ್ಣ ಪುಟ್ಟ ಲೋಪಗಳಾಗಿರ್ಬೋದು, ವ್ಯತ್ಯಾಸ. ಆದರೆ ಓವರಾಲ್ ಅವ್ರ ಕಾಂಟ್ರಿಬ್ಯೂಷನ್ ನೋಡಿ ಅವರನ್ನು ನಾವು ಎಲ್ಲ ಕಾಲಕ್ಕೂ ಗೌರವಿಸಿದ್ರೇ ನಾವು ಸಂಸ್ಕೃತಿಯಿಂದ ಬದುಕ್ತಕ್ಕಂಥವ್ರು ಆಗ್ತೀವಿ. ಐ ಹೋಪ್ ಆಲ್ ಆಫ್ ಯು ಅಗ್ರಿ ವಿತ್ ಮೀ. ಈ ಮಾತಿಗೆ ನಾವೇನು ಬೆಲೆ ಕೊಡಬೇಕು? ಫರ್ದರ್ ಹೇಳ್ತಾರೆ, ಕರಪ್ಷನ್ ಇನ್ ದಿ ಗವರ್ನಿಂಗ್ ಸ್ಟ್ರಕ್ಚರ್ has therefore corroded very core of electoral democracy. ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣ ತುಕ್ಕು ಹಿಡಿದುಬಿಟ್ಟು ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದೆ. ಎಲೆಕ್ಟ್ರಲ್ ಸಿಸ್ಟಮ್ ಹ್ಯಾಸ್ ಬೀನ್ ಆಲ್ಮೋಸ್ಟ್ ಟೋಟಲಿ ಸಬ್ವರ್ಟೆಡ್ ಬೈ ಮನಿ ಪವರ್, ಮಸಲ್ ಪವರ್ and vote bank considerations of castes and communities. This is said by Atal Bihari Vajpayee. ನಾವು ಇದನ್ನು ಗೌರವಿಸಬೇಕಾ ಬೇಡ? ದೆನ್ ಸರ್, ಇದು ಎಲ್ಲ ಐ ವಿಲ್ ಲೀವ್ ಇಟ್ ಅಸೈಡ್.